ಕನ್ನಡಿಗರೇ, ಇದು ನಿಮ್ಮ ಕ್ಷೇಮ ಮಾರ್ಗ. ಕಳೆದೊಂದು ವಾರದಿಂದ ನಮ್ಮ ಸುತ್ತಲೂ ನಡೆದು ಹೋದ ಸಂಗತಿಗಳನ್ನು ಸ್ಮರಿಸಿಕೊಳ್ಳುವ ಸಾಪ್ತಾಹಿಕ ಮೆಲುಕು. ಈ ದಿನ ಒಂದು ದುಃಖದ ದಿನ. ದೇಶದ ಗಾಯಕಿ ಆಶಾ ಭೋಂಸ್ಲೆ ಅವರು ಇಹಲೋಕವನ್ನು ತ್ಯಜಿಸಿದ್ದಾರೆ. ಸುಮಾರು 12,000 ಹಾಡುಗಳನ್ನು ಹಾಡಿ ಪ್ರತಿಷ್ಠಿತ ಪದ್ಮವಿಭೂಷಣ, ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಗಳಿಂದ ಪುರಸ್ಕೃತಗೊಂಡ 92 ವರ್ಷದ ಆಶಾ ಭೋಂಸ್ಲೆಯವರು ಡಾಕ್ಟರ್ ರಾಜ್ ಅಭಿನಯಿಸಿದ್ದ ಕನ್ನಡ ಚಿತ್ರ ದೂರದ ಬೆಟ್ಟ ಸಿನಿಮಾದಕ್ಕಾಗಿ ಸವಾಲು ಹಾಕಿ ಸೋಲಿಸಿ ಎಲ್ಲರ ಎಂಬ ಗೀತೆಯನ್ನು ಹಾಡಿದ್ದರು. ಅವರಂಥ ಗಾಯಕಿ ಮತ್ತೊಬ್ಬರಿಲ್ಲ ಅಂತ ಬಲ್ಲವರೆಲ್ಲರ ಅಂಬೋಣ. ಕನ್ನಡ ಚಿತ್ರರಂಗದ ಗಾಯಕಿ ಎಲ್ಲಾರಿ ಈಶ್ವರಿ ಕೂಡ ಅವರಂತೆ ಹಾಡಿದ್ದಾರೆ ಎಂಬುದು ಕನ್ನಡಿಗರಾದ ನಮ್ಮೆಲ್ಲರಿಗೆ ಅಭಿಮಾನದ ಸಂಗತಿ. ತಮ್ಮ 90ನೇ ವಯಸ್ಸಿನಲ್ಲಿಯೂ ಒಂದು ಹಾಡನ್ನು ಹಾಡಿ ತೆರಳಿದ ಆಶಾ ಭೋಂಸ್ಲೆಯವರು ವೃತ್ತಿಯನ್ನು ಅತ್ಯಂತ ಗೌರವದಿಂದ ಕೊನೆಯುಸಿರು ಇರುವ ತನಕ ಜತನ ಮಾಡಿಕೊಂಡು ಬರಬೇಕೆಂದು ಸಂದೇಶವನ್ನು ಕೊಟ್ಟು ತೆರಳಿದ್ದಾರೆ. ಅವರಿಗೆ ಸದ್ಗತಿ ದೊರೆಯಲೆಂದು ಕ್ಷೇಮ ಮಾರ್ಗವು ಅಪೇಕ್ಷಿಸುತ್ತದೆ. ಸಜ್ಜನರೇ, RSS ಮತ್ತು BJPಯವರನ್ನು ಕಂಡರೆ ಹೊಡೆದು ಹಾಕಿ ಅಂತ ಮುಸ್ಲಿಮರಿಗೆ ಕರೆ ಕೊಟ್ಟ ಮಲ್ಲಿಕಾರ್ಜುನ ಖರ್ಗೆಯವರ ಹೇಳಿಕೆ ಈ ವಾರದ ಬಿಸಿ ಬಿಸಿ ಸುದ್ದಿಯಾಗಿತ್ತು. ಆಸಾಂನ ಮುಖ್ಯಮಂತ್ರಿ ಬ್ರಾಹ್ಮಣ ಅಂತ ಅವರ ಜಾತಿಯನ್ನು ರಾಜಕೀಯದಲ್ಲಿ ಚರ್ಚಿಸಿದ ಖರ್ಗೆಯವರ ಉದ್ದೇಶವೇನಿತ್ತು? ತಮ್ಮ ಅಧಿನಾಯಕ ರಾಹುಲ್ ಗಾಂಧಿ ಕೂಡ ತನ್ನನ್ನು ತಾನು ಬ್ರಾಹ್ಮಣನೆಂದು ಕರೆದುಕೊಂಡಿದ್ದರ ಬಗ್ಗೆ ಈ ದೇಶದ ಜನ ಮರೆತಿಲ್ಲ. ಭಾರತದಲ್ಲಿ ದಂಗೆ ಎಬ್ಬಿಸಬೇಕೆಂಬ ಒಂದಂಶದ ಕಾರ್ಯಕ್ರಮದ ರೂವಾರಿಗಳು ದೇಶದಲ್ಲಷ್ಟೇ ಅಲ್ಲ ವಿದೇಶಗಳಲ್ಲೂ ಇದ್ದುಕೊಂಡು ಅದಕ್ಕಾಗಿ ಹಣಕಾಸಿನ ನೆರವನ್ನು ನೀಡುತ್ತಿದ್ದಾರೆ ಎಂಬ ವದಂತಿಗಳಿಗೆ ಇಂಬು ಕೊಡುವಂತೆ ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿಕೆ ಇದೆ. ಅದೂ ಅಲ್ಲದೆ ಮೋದಿಯವರನ್ನು RSS ಅನ್ನು ಕಠೋರ ಶಬ್ದಗಳಿಂದ ನಿಂದಿಸುವವರಿಗೆ ಮಾತ್ರ ಕಾಂಗ್ರೆಸ್ನಲ್ಲಿ ಅಧಿಕಾರ ಅಂತ ನಿಯಮವಿದೆಯಂತೆ. ತಾವು ಅಧಿಕಾರ ಗದ್ದುಗೆಯಲ್ಲಿರಲು ಕಾಂಗ್ರೆಸ್ನ ನಾಯಕರು ತಮ್ಮ ಅಧಿಕಾರ ವ್ಯಾಪ್ತಿಯ ಚೌಕಟ್ಟನ್ನು ಮೀರಿ ಮೋದಿಜಿಯವರನ್ನು ತೆಗಳುವ ಕಾರ್ಯದಲ್ಲಿ ನಿರತರಾಗಿರುವುದನ್ನು ದಿನಂಪ್ರತಿ ನೋಡುತ್ತಿದ್ದೇವೆ. ಉದಾಹರಣೆಗೆ LPG ಸಮಸ್ಯೆಗೆ ಮೋದಿಜಿಯವರೇ ಹೊಣೆ ಅಂತ ರಾಜ್ಯದ ಸಚಿವ ಶ್ರೀ ಮುನಿಯಪ್ಪನವರು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ವಿದೇಶಾಂಗ ನೀತಿಯನ್ನು ಬದಲಾಯಿಸಿಕೊಂಡು ಸರಳವಾಗಿ LPG ಆಮದನ್ನು ಮಾಡಿಕೊಳ್ಳಲಿ ಅಂತ ಕಾಂಗ್ರೆಸ್ನ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಬಿಟ್ಟಿ ಸಲಹೆಯನ್ನು ನೀಡಿದ್ದಾರೆ. ಮೋದಿಯವರ ನೀತಿ ನಿಯಮಗಳು ಎಂಥವು ಅಂತ ಆಟೋ ಚಾಲಕರಿಗೆ ತಿಳಿದಷ್ಟು ಕಾಂಗ್ರೆಸ್ನ ನಾಯಕರುಗಳಿಗೆ ತಿಳಿದಿಲ್ಲ ಅಂತಲ್ಲ. ತಿಳಿಯದಂತೆ ಹೇಳಿಕೆ ಕೊಡುತ್ತಿದ್ದರೆ ತಮ್ಮ ತಮ್ಮ ಪದವಿ ಅಧಿಕಾರ ತಮಗೆ ಗಟ್ಟಿಯಾಗಿ ಉಳಿಯುತ್ತದೆ ಅಂತ ತಿಳಿದುಕೊಂಡಿದ್ದರಿಂದಲೇ ಹಾಗೆಲ್ಲ ಹೇಳಿಕೆಯನ್ನು ನೀಡುತ್ತಿರಬಹುದೇನೋ. ಮತ್ತು ಅದು ಸತ್ಯವೇ ಆಗಿದ್ದರೆ DK ಶಿವಕುಮಾರ್ ಅವರಿಗೆ ಮೋದಿಜಿಯವರು ದೇಶದವರ ಖಾತೆಗೆ 15 ಲಕ್ಷ ಹಾಕಿಲ್ಲ ಎಂಬ ಡೈಲಾಗನ್ನು ನೀಡಿದಂತೆ ತೋರುತ್ತಿದೆ. ಮಲ್ಲಿಕಾರ್ಜುನ ಖರ್ಗೆಯವರು RSS BJPಗರನ್ನು ಹೊಡೆದು ಹಾಕಲು ಕರೆ ಕೊಟ್ಟಿದ್ದನ್ನು ಜವಾಬ್ದಾರಿಯುತ ಮುಸ್ಲಿಂ ನಾಯಕರು ಯಾರೂ ಖಂಡಿಸಲೇ ಇಲ್ಲ. ಭಾರತವು ಇರಾನ್ ಪರವಾಗಿ ನಿಲ್ಲಬೇಕು ಅಂತ ಹೇಳುವುದನ್ನು ಮಾತ್ರ ಮುಸ್ಲಿಂ ನಾಯಕರು ಮರೆಯುವುದಿಲ್ಲ. ಉಕ್ರೇನ್ ಮತ್ತು ರಷ್ಯಾ ಮಧ್ಯೆ ನಡೆಯುತ್ತಿರುವ ಯುದ್ಧದಲ್ಲಿ ಭಾರತವು ಯಾರ ಪರವಾಗಿ ನಿಂತರೇನೋ ಬಿಟ್ಟರೇನೋ ಆ ಬಗ್ಗೆ ಮುಸ್ಲಿಂ ಜನಾಂಗ ತಲೆ ಕೆಡಿಸಿಕೊಳ್ಳಲಾರರು. ಹಾರ್ಮುಜ್ ಜಲಸಂಧಿಯ ಮೂಲಕ ಇಂಧನ ಮತ್ತು LPGಯು ಭಾರತಕ್ಕೆ ಬರುತ್ತಿರುವುದನ್ನು ಇರಾನ್ ದೇಶವು ತಡೆದಿಲ್ಲ ಅಂದರೆ ಮೋದಿಯವರ ವಿದೇಶಾಂಗ ನೀತಿಯ ಗೆಲುವು ಅನ್ನುವುದನ್ನು ಮೋದಿ ವಿರೋಧಿ ಮನಸ್ಸುಗಳು ಒಪ್ಪುವುದಿಲ್ಲ. ಇನ್ನು ರಾಜ್ಯದ
ಕಾಂಗ್ರೆಸ್ನ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾದ ಅಬ್ದುಲ್ ಜಬ್ಬಾರ್ ಅವರು ತಮ್ಮ ಹುದ್ದೆಗೆ ರಾಜೀನಾಮೆಯನ್ನು ನೀಡಿದ್ದಾರೆ. ಅವರ ರಾಜೀನಾಮೆಯನ್ನು KPCC ಅಧ್ಯಕ್ಷರಾದ DK ಶಿವಕುಮಾರ್ ಅವರು ಅಂಗೀಕರಿಸಿದ್ದಾರೆ ಎಂಬ ವರದಿಗಳಿವೆ. ದಾವಣಗೆರೆಯ ದಕ್ಷಿಣ ಅಭ್ಯರ್ಥಿ ಸಮರ್ಥ ಶಾಮನೂರ್ ಪರವಾಗಿ ಪ್ರಚಾರಕ್ಕೆ ಬರಲಿಲ್ಲವೆಂಬ ಆರೋಪ ಅವರ ಮೇಲೆ ಹೊರಿಸಲಾಗಿದೆ. ಮಲ್ಲಿಕಾರ್ಜುನ್ ಶಾಮನೂರ್ ಅವರು ಜಬ್ಬಾರ್ ಅವರ ಬಗ್ಗೆ ಮಾತನಾಡಿ, ಜಬ್ಬಾರ್ ಅವರನ್ನು MLC ಮಾಡಿದವರೇ ನಾನು ಮತ್ತು ಅಪ್ಪಾರು, ಅಂದರೆ ಶಾಮನೂರ್ ಶಿವಶಂಕರಪ್ಪನವರು. ಆ ಋಣವನ್ನೇ ಇಟ್ಟುಕೊಳ್ಳದ ಜಬ್ಬಾರ್ ಅವರ ನಡೆ ಖಂಡನೀಯ. ಜಬ್ಬಾರ್ ಅವರಿಗೆ ನಿಯತ್ತೇ ಇಲ್ಲ ಅಂತ ಈ ದಿವಸವೇ ಪತ್ರಿಕಾಗೋಷ್ಠಿ ನಡೆಸಿ ಅವರನ್ನು ಜರೆದಿದ್ದಾರೆ. ಮತ್ತು ಇಲ್ಲಿವರೆಗೂ ನಾವು ಪಂಚಮಸಾಲಿ ಜನಾಂಗಕ್ಕೆ ಮೀಸಲಾತಿ ಕೊಡಿಸಲು ಹೋರಾಟದಲ್ಲಿ ತೊಡಗಿಸಿಕೊಂಡಿದ್ದ ಜಯಮೃತ್ಯುಂಜಯ ಸ್ವಾಮಿ ಅವರನ್ನು ನೋಡಿದ್ದು ನೆನಪಿಟ್ಟುಕೊಂಡಿದ್ದೇವೆ. ಅವರ ಮೇಲೆ ಒಬ್ಬ ಹೆಂಗಸು ಒಂದು ದೂರನ್ನು ಈಗ ದಾಖಲಿಸಿದ್ದಾಳೆ. ದ್ವಿತೀಯ PU ಫಲಿತಾಂಶವನ್ನು ಪ್ರಕಟಿಸುವಲ್ಲಿ 2 ದಿನಗಳ ಕಾಲ ವಿಳಂಬ ಮಾಡುವುದಕ್ಕೆ ಚುನಾವಣಾ ನೀತಿ ಸಂಹಿತೆಯ ಕಾರಣ ಅಂತ ಹೇಳಲಾಗಿತ್ತು. ಫಲಿತಾಂಶದ ಬಗ್ಗೆ ಪತ್ರಿಕಾಗೋಷ್ಠಿ ನಡೆಸಬೇಕಾದ ಸಚಿವರು ಚುನಾವಣಾ ಪ್ರಚಾರದಿಂದ ಮರಳಿದ ಮೇಲೆ ಫಲಿತಾಂಶ ಬಿಡುಗಡೆ ಮಾಡಲಾಯಿತು. ಹಿಂದಿ ವಿರುದ್ಧದ ನಿಯಮಗಳನ್ನು ತರುತ್ತಿರುವ ರಾಜ್ಯ ಸರ್ಕಾರಕ್ಕೆ ಮುಜುಗರ ಆಗುವಂತೆ ದ್ವಿತೀಯ PUCಯಲ್ಲಿ ಹಿಂದಿ ಭಾಷೆಗೆ 100ಕ್ಕೆ 111 ಅಂಕ ನೀಡಿದ್ದು, ನಂತರ ಅದನ್ನು ಬದಲಿಸಿದ್ದು ಆಯಿತು. ಶ್ರಾವಣಿ ಮಾರುತಿ ಕಾಳೆ ಅನ್ನುವಂಥ ಹುಡುಗಿ, ಈಕೆ ಧಾರವಾಡದ ಉಣಕಲ್ನ ನಿವಾಸಿ. ದ್ವಿತೀಯ PUC ಪರೀಕ್ಷೆಯಲ್ಲಿ ಈಕೆ ಕಡಿಮೆ ಅಂಕ ಬಂದವು ಅಂತ ನೊಂದು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾಳೆ. ಬೆಂಗಳೂರಿನ ಸುಂಕದಕಟ್ಟೆಯಲ್ಲಿಯೂ ಕೂಡ ಒಬ್ಬ ವಿದ್ಯಾರ್ಥಿನಿ ತನಗೆ PUCಯಲ್ಲಿ ಕಡಿಮೆ ಅಂಕಗಳು ಬಂದವು ಅಂಥೇಳಿ ನೊಂದುಕೊಂಡು ಆತ್ಮಹತ್ಯೆಗೆ ಶರಣಾಗಿರುವ ಸಂಗತಿಯು ಹೃದಯವನ್ನು ಕಲಿಸುವಂಥದ್ದು. ಹೆಚ್ಚು ಅಂಕ ತರಲಿಕ್ಕೆ ಒತ್ತಡವನ್ನು ಹಾಕಬಾರದು ಅಂತ ತಂದೆ ತಾಯಿಗೆ ಹೇಳುತ್ತೇವೆಯೇ ಹೊರತು ಹೆಚ್ಚು ಅಂಕ ಪಡೆಯಲೇಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿರುವುದಕ್ಕೆ ಯಾರು ಹೊಣೆ ಅಂತ ಚರ್ಚಿಸುವುದಿಲ್ಲ. ಇನ್ನು IPLನಲ್ಲಿ ನಷ್ಟವನ್ನು ಹೊಂದಿ ಕಲಬುರಗಿಯಲ್ಲಿ ನದಿಯ ನೀರಿಗೆ ಧುಮುಕಿ ಒಬ್ಬ ವ್ಯಕ್ತಿಯು ಆತ್ಮಹತ್ಯೆ ಮಾಡಿಕೊಂಡದ್ದನ್ನು ಕೇಳಿದೆವು. ಸಾಯೋರು ಸಾಯಲಿ, ದುಡ್ಡು ಮಾಡೋರು ಮಾಡ್ತಾರೆ. ಆ ದುಡ್ಡು ಬ್ಲಡ್ ಮನಿಯೇ ಹೇಗೆ ಅಂತ ವ್ಯಾಖ್ಯಾನಿಸಿ ಹೇಳುವವರು ಯಾರು? ದುನಿಯಾ ವಿಜಿ ಝುಂಬಿ ಡ್ರಗ್ ಏನಿದು ಅಂದರೆ, ಯಾರೋ ಕಂಠಮಠ ಹೆಂಡ ಕುಡಿದು ನಿಶ್ಚಲರಾಗಿ ನಿಂತಹ ಒಂದು ವಿಡಿಯೋ. ಅದು ಝುಂಬಿ ಡ್ರಗ್ ಸೇವನೆಯಿಂದಲೇ ಆ ರೀತಿ ಆಗಿದೆ ಅನ್ನುವಂತೆ ಬಿಂಬಿಸಿದ ಒಂದು ವಿಡಿಯೋವನ್ನು ಫಾರ್ವರ್ಡ್ ಮಾಡಿದ್ದರಿಂದ ದುನಿಯಾ ವಿಜಿ ಅವರಿಗೆ ಪೊಲೀಸರು ನೋಟಿಸು ನೀಡಿದ್ದಾರೆ ಅಂತ ಹೇಳಲಾಗಿದೆ. ಝೋಂಬಿ ಡ್ರಗ್ ಇಲ್ಲದಿರಬಹುದು, ಇನ್ನು ಸಾಮಾನ್ಯ ಡ್ರಗ್ ಆಗಾಗ ಸೀಸ್ ಆಗುತ್ತಲೇ ಇರುತ್ತದೆ. ಅದನ್ನು ಬೆಂಗಳೂರನ್ನು ಒಳಗೊಂಡು ರಾಜ್ಯದ ಎಲ್ಲ ಪ್ರತಿಷ್ಠಿತ ಕಾಲೇಜಿಗೂ ತಲುಪಿಸುತ್ತಿರುವ ಪೆಡ್ಲರ್ಗಳನ್ನು ಅರೆಸ್ಟ್ ಮಾಡ್ತಕ್ಕಂಥ ಘಟನೆಗಳನ್ನು ನಾವು ಆಗಾಗ ಕೇಳ್ತಲೇ ಇದ್ದೇವೆ. ಧಾರವಾಡದಲ್ಲಿ ಜೊತೆಗಿರುವ ಸ್ನೇಹಿತರಿಂದಲೇ ಯೂತ್ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯ ಬರ್ಬರ ಹತ್ಯೆಯಾಗಿದ್ದನ್ನು ತಿಳಿದೆವು. ನಮ್ಮ ಮಕ್ಕಳು ಎಂಥವರೊಂದಿಗೆ ಸ್ನೇಹದಲ್ಲಿದ್ದಾರೆ ಎಂಬ ಬಗ್ಗೆ ತಿಳಿದುಕೊಳ್ಳುವ ಹೆಚ್ಚಿನ ಹೊಣೆಗಾರಿಕೆ ಎಲ್ಲ ತಂದೆ ತಾಯಿಯರ ಹೆಗಲ ಮೇಲೆ ಏರಿದೆ. ಆಂಧ್ರದಲ್ಲಿ ನೀರಿನಲ್ಲಿ ನಿಂತು ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳುವಾಗ ಕೊಚ್ಚಿ ಹೋದ 3 ಯುವತಿಯರ ತಂದೆ ತಾಯಿಯರದ್ದು ಜೀವನ ಪರ್ಯಂತ ಕಣ್ಣೀರು ಹಾಕಬೇಕಾದಂಥ
ಪರಿಸ್ಥಿತಿ. ಇದೇ ದಿವಸ ಪಾಗಲ್ ಪ್ರೇಮಿಯೊಬ್ಬ ತನ್ನನ್ನು ಪ್ರೀತಿಸಿದವಳು ಕೈಕೊಟ್ಟಳು ಎಂಬ ಕಾರಣವನ್ನು ನೀಡಿ ದುಃಖಿತನಾಗಿ ವಿಡಿಯೋವೊಂದನ್ನು ಮಾಡಿ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಮತ್ತೊಂದು ವಿಚಿತ್ರ ಘಟನೆ ಅಂತಂದರೆ ಯಾವನೋ ಒಬ್ಬ ಶಿಕ್ಷಕಿ, ವೃತ್ತಿಯಲ್ಲಿ ಶಿಕ್ಷಕಿಯಾದವಳಿಗೆ ಫೇಸ್ಬುಕ್ನಲ್ಲಿ ನಾನು ನಿನ್ನ ಕ್ಲಾಸ್ಮೇಟ್ ಆಗಿದ್ದೆ ಬಹು ಹಿಂದೆ, ಈಗ ನನಗೆ ಕ್ಯಾನ್ಸರ್ ಬಂದುಬಿಟ್ಟದ ಅಂಥೇಳಿ ಆಕೆ ನಂಬಿಸ್ಬಿಟ್ನಂತ. ಆಕೆ ಪಾಪ ನಂಬಿಬಿಡ್ಲಂತ. ಎಂಥ ಮುಗ್ಧ ಶಿಕ್ಷಕಿ. ಅದಕ್ಕಾಗಿ ಆಕೆ ಆತನಿಗೆ ಹಣವನ್ನು ಕೊಡ್ತಾ ಇದ್ಲಂತೆ. ಹಣ ಪೀಕ್ತಾ ಇದ್ದಂಥ ಆತ ಕೊನೆಗೆ ಇನ್ನು ಕ್ಯಾನ್ಸರ್ನಿಂದ ನನಗೆ ಮುಕ್ತಿ ಇಲ್ಲ, ಆದರೆ ಸಾವೇ ನನಗೆ ಮುಕ್ತಿ ಅಂತ ಕಾಣ್ತದೆ, ನನಗೆ ಅಂತಿಮ ದಿನಗಳು ಬಂದುಬಿಟ್ಟವ, ಒಂದು ನಂದು ಕೊನೆ ಬಯಕೆ ಅದ, ಏನು ಅಂದ್ರೆ ನಿನ್ನ ನಗ್ನ ಭಾವಚಿತ್ರವನ್ನು ನನಗೆ ಕಳಿಸ್ಕೊಟ್ಬಿಡು, ಅದು ನೋಡಿ ಕಣ್ತುಂಬಿಕೊಂಡು ಸಂತೋಷದಿಂದ ಸತ್ತು ಹೋಗ್ಬಿಡ್ತು ಅಂತ ಹೇಳಿಬಿಟ್ಟ. ಈ ಶಿಕ್ಷಕಿ ಅದನ್ನು ನಂಬಿಬಿಟ್ಲು. ತನ್ನ ನಗ್ನ ಚಿತ್ರವನ್ನು ಆತನಿಗೆ ಕಳಿಸಿದ್ಲು. ಆ ಚಿತ್ರವನ್ನೇ ಬಂಡವಾಳವನ್ನಾಗಿ ಮಾಡಿಕೊಂಡಂಥ ಆತ ಆಕೆಯನ್ನು ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಆರಂಭಿಸಿದನಂತೆ. ಎಷ್ಟು ದುಡ್ಡು ಕಿತ್ಕೊಂಡೋ ದೇವ್ರಿಗೆ ಗೊತ್ತು. ಅಂತೂ ಈ ಶಿಕ್ಷಕಿ ಕೈಯೊಳಗೆ ಕಲಿತಾ ಇರತಕ್ಕಂಥ ವಿದ್ಯಾರ್ಥಿಗಳ ಗತಿ ಏನು ಅಂತ ಊಹಿಸಿಕೊಂಡರೆ ಭಯವಾಗುತ್ತದೆ. ಯಾವಾಗಲೂ ಮೊಬೈಲ್ನಲ್ಲೇ ಇರುತ್ತೆ ಅಂತ ಮಕ್ಕಳನ್ನು ಬೆದರಿಸುವಾಗ ಯೋಚಿಸಬೇಕಾದಂಥ ಒಂದು ಘಟನೆ ನಡೆದು ಹೋಗಿದೆ. ಚಿಕ್ಕಮಗಳೂರಿನ ಮಾಣಿಕ್ಯಧಾರ ಜಲಪಾತದಲ್ಲಿ ಕೇರಳದ ಶ್ರೀನಂದ ಎಂಬ ಯುವತಿ ತಂದೆಯಿಂದ ಮೊಬೈಲ್ ವಿಷಯಕ್ಕೆ ಬಯಸಿಕೊಂಡು ಮನನೊಂದು ಸತ್ತಳೋ ಅಥವಾ ಪ್ರಪಾತಕ್ಕೆ ಕಾಲು ಜಾರಿ ಬಿದ್ದು ಸತ್ತಳೋ, ಅಂತೂ ಮಗಳನ್ನು ಕಳೆದುಕೊಂಡಂಥ ತಂದೆ ತಾಯಿಯರು ಜೀವನ ಪರ್ಯಂತ ಕಣ್ಣೀರನ್ನು ಸುರಿಸಬೇಕಾಗಿದೆ. ಇನ್ನು ಎಂದಿನಂತೆ ಸಾಮಾನ್ಯವಾಗಿ ಬೆಳಗಾವಿಯೊಳಗೆ ಅಜಯ್ ಸಿಂಗ್ ಅಂತಕ್ಕಂಥ ಒಬ್ಬ ಇಂಜಿನಿಯರ್ ಮನೆಗೆ ಲೋಕಾಯುಕ್ತ ರೇಡ್ ಆದಾಗ ಹಲವಾರು ಕೋಟಿ ಮೌಲ್ಯದ ಆಸ್ತಿ ಪಾಸ್ತಿಯನ್ನು ಪತ್ತೆ ಹಚ್ಚಿದ್ದಾರೆ. ಈ ಇಸ್ರೇಲ್ನ ಟೆಲ್ ಅವೀವ್ ಮೇಲೆ ಇರಾನ್ ಬಾಂಬ್ ಬೀಳಿಸಿದಾಗ ಟೆಲ್ ಅವೀವ್ನ ರಸ್ತೆಯ ಮೇಲೆ ಸೃಷ್ಟಿಯಾದಂಥ ಗುಂಡಿಗಳನ್ನು ನೋಡಿದಾಗ ಬೆಂಗಳೂರು ನಗರದ ರಸ್ತೆ ಮೇಲೆ ಯಾರು ಬಾಂಬ್ ಹಾಕಿದ್ದು ಅಂತ ಅಂದುಕೊಳ್ಳುವಂತೆ ಮಾಡಿದೆ. ಇನ್ನು ಅತಿ ಮುಖ್ಯ ವಿಷಯ, ಇಸ್ರೇಲ್ ಮತ್ತು ಭಾರತ ದೇಶಗಳು ಇಸ್ಲಾಂ ವಿರೋಧಿಗಳು ಅಂತ ಕರೆದಿದ್ದ ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ಮಧ್ಯಪ್ರಾಚ್ಯ ಯುದ್ಧ ನಿಲುಗಡೆಯಾದರೆ ಭಾರತಕ್ಕೆ ದೊಡ್ಡ ಹೊಡೆತ ಅಂತ ರಾಜಕೀಯ ವಿಶ್ಲೇಷಕರ ನಿರ್ಣಯವಾಗಿತ್ತು. ಈಗಂತೂ ಅಂತಹ ಆತಂಕ ಪಡುವ ಅಗತ್ಯವೇ ಇಲ್ಲ. ಇರಾನ್ ಯುದ್ಧದಿಂದ ಅನುಭವಿಸಿದ ನಷ್ಟವನ್ನು ಅಮೆರಿಕ ದೇಶವು ಭರಿಸಿಕೊಡಲು ಒಪ್ಪದೇ ಇದ್ದದ್ದರಿಂದ ಸಂಧಾನದ ಮಾತುಕತೆ ಮುರಿದು ಬಿದ್ದಿದೆ. ಮದುವೆಯ ದಿಬ್ಬಣದಂತೆ ಅಮೆರಿಕಾದಿಂದ 300 ಜನರು ಇಸ್ಲಾಮಾಬಾದ್ನ ಪ್ರತಿಷ್ಠಿತ ಹೋಟೆಲ್ನಲ್ಲಿ ತಂಗಿಕೊಂಡು ಉಂಡು ತಿಂದು ಮಾಡಿದ ಬಿಲ್ ಮೊತ್ತಕ್ಕಾಗಿ ಆ ಹೋಟೆಲ್ನ ಮಾಲೀಕನು ಕೋರ್ಟಿನ ಕದ ತಟ್ಟಬೇಕಾದ ಸ್ಥಿತಿ ಬಂದರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಇರಾನ್ ಮೇಲೆ ಭೀಕರ ದಾಳಿ ಆಗಬಹುದು ಅಥವಾ ಅಮೇರಿಕ ದೇಶವು ಹೆದರಿದ್ದನ್ನು ಗಮನಿಸಿದ ಇರಾನ್ ಬೇಕು ಅಂತಲೇ ಮಾತುಕತೆ ಮುರಿದುಕೊಂಡಿರಲೂಬಹುದು. ಉತ್ತರ ಕೊರಿಯಾ ಅಧ್ಯಕ್ಷ ಚೀನಾಕ್ಕೆ ಸಲಹೆಯನ್ನು ನೀಡಿ ಇಸ್ರೇಲ್ ಮೇಲೆ ಅಣುಬಾಂಬ್ ದಾಳಿ ಮಾಡಿಸುತ್ತಾನಂತೆ ಎಂಬ ಕಂತೆಗಳಿವೆ. ಅದೇನೇ ಇದ್ದರೂ ಮತ್ತೆ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಅಂತ ಆರಂಭವಾದರೆ ಭಾರತದ ಮುಂದೆ ಕಂತೆ ಸಮಸ್ಯೆಗಳ ಗುಡ್ಡೆಯೇ ಇದೆ. ನಮ್ಮ ದೇಶದಲ್ಲಿ ವಿರೋಧ ಪಕ್ಷಗಳು ದೇಶದಲ್ಲಿ ಯಾವುದೇ ಕಾರಣಕ್ಕಾಗಿ ಆದರೂ ಒಂದು ದಂಗೆ ಎದ್ದರೆ ಮೋದಿಯವರನ್ನು ಕೆಳಗಿಳಿಸಬಹುದು ಅಂತ ಹೊಂಚು ಹಾಕಿ ಕುಳಿತಿರುವಾಗ ಸಂಕಷ್ಟದ ಸಮಯದಲ್ಲಿ ಸರ್ಕಾರದೊಂದಿಗೆ ನಿಲ್ಲುತ್ತವೆ ಅಂತ ಎಣಿಸಲಾದೀತೆ. ಮೋದಿಯವರಿಗೆ 56 ಇಂಚ್ ಎದೆ ಇದೆ, ಅವರೆಲ್ಲವನ್ನೂ ನಿಭಾಯಿಸಬಲ್ಲರು ಅಂತ
ನಾವು ಎಣಿಸಿ ಕೂತರೆ ತೊಂದರೆಯನ್ನು ಅನುಭವಿಸಬೇಕಾಗುತ್ತದೆ. ಫೆಬ್ರವರಿ ತಿಂಗಳಿನಲ್ಲಿ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆರಂಭವಾಗುವ ಸಮಯದಲ್ಲಿ ಇರಾನ್ನಿಂದ ಮತ್ತು ಇಸ್ರೇಲ್ನಿಂದ ಕನ್ನಡಿಗರನ್ನು ಕರೆತರಲು ತಗುಲುವ ಎಷ್ಟೇ ಮೊತ್ತದ ವೆಚ್ಚವನ್ನು ರಾಜ್ಯ ಸರ್ಕಾರವೇ ಭರಿಸುತ್ತದೆ. ಹೀಗಾಗಿ ಮೋದಿಯವರು ಅವರನ್ನು ಕರೆತರಬೇಕು ಅನ್ನುವಂಥ ಹೇಳಿಕೆಯನ್ನು ಕೃಷ್ಣ ಬೈರೇಗೌಡರ ಬಾಯಿಂದ ನಾವು ಕೇಳಿದ ನೆನಪಿದೆ. ಈ ಹಿಂದೆ ವಿಮಾನದ ಮೂಲಕ ಮೋದಿಯವರು ಕರೆತಂದ ಕನ್ನಡಿಗರ ವೆಚ್ಚವನ್ನು ರಾಜ್ಯ ಸರ್ಕಾರವು ಎಷ್ಟು ಭರಿಸಿದೆ, ಇನ್ನು ಬಾಕಿ ಏನಾದರೂ ಇಟ್ಟುಕೊಂಡಿದೆಯಾ, ಅದು ಯಾವುದೂ ಬಹಿರಂಗವಾಗಿಲ್ಲ. ಈಗಂತೂ ಪೂರ್ಣ ಪ್ರಮಾಣದ ಯುದ್ಧದ ಛಾಯೆ ಆವರಿಸಿದೆ. ಅಲ್ಲಿ ಇರ್ತಕ್ಕಂಥ ಎಲ್ಲರನ್ನೂ ಸುರಕ್ಷಿತವಾಗಿ ಕರೆತರಲು ಯಾರ್ಯಾರು ಏನೇನು ಪ್ರಯತ್ನವನ್ನು ಹಾಕುವರೋ ಕಾದು ನೋಡಬೇಕು. ಸೂಕ್ಷ್ಮಾತಿ ಸೂಕ್ಷ್ಮ ಕಾಲಘಟ್ಟದಲ್ಲಿ ನಾವಿದ್ದೇವೆ ಅಂತ ಅನ್ನಿಸುತ್ತಿದ್ದರೆ ಎಚ್ಚರದ ಹೆಜ್ಜೆಗಳನ್ನು ಇಟ್ಟು ಮುನ್ನಡೆಯಿರಿ, ಕ್ಷೇಮವಾಗಿರಿ.